ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ, ಮೀನಾ, ಅಮೂಲ್ಯ ಕಿಚನ್ನಲ್ಲಿರ್ತಾರೆ. ಆಗ ಗಿರಿಜಾ ಪ್ರಿಯಾ ಅಂತ ಕರಿತಾ ಬಂದು, ನಡಿ ಪ್ರಿಯಾ, ಬೇಗ ಬ್ಯಾಂಕ್ಗೆ ಹೋಗಿ ಬಂದುಬಿಡೋಣ ಅಂತಾರೆ. ಅತ್ತೆ, ಬ್ಯಾಂಕಿಗ ಅಂತಾಳೆ ಪ್ರಿಯಾ. ಏನೇ ಪ್ರಿಯಾ ಹೀಗೆ ಕೇಳ್ತಿದ್ಯಾ? ನಾಳೆ ಮರುಮಂಗಲ ಶಾಸ್ತ್ರ, ಅಮ್ಮ ಎಲ್ಲರೂ ಬಂದಿರ್ತಾರೆ. ಅವ್ರ ಮುಂದೆ ನೀನು ಬರೀ ಕತ್ತಲಿರ್ತೀಯಾ? ಸ್ವಲ್ಪ ಒಡವೆ ವಸ್ತ್ರ ಹಾಕ್ಕೊಳ್ಳೋದು ಬೇಡವಾ? ಅದಕ್ಕೆ ಬಾ, ಹೋಗಿ ಬರೋಣ. ಸರಿ ಸರಿ ಮೀನಾ, ನಾವು ಹೋಗಿ ಬರುವಷ್ಟೊತ್ತಿಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ಳಿ. ಹೂವಿನ ಅಲಂಕಾರ ಸ್ವಲ್ಪ ನೀವೇ ನೋಡ್ಕೊಳ್ರೆ ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತಾಳೆ ಮೀನಾ. ಪ್ರಿಯಾ ಅಂತಾರೆ ಗಿರಿಜಾ. ಅತ್ತೆ, ಬ್ಯಾಂಕಿಗೆ ಹೋಗೋಣ. ನಿಮ್ಮ ಒಡವೆ, ಮೀನಾ ಅವ್ರ ಒಡವೆನೆಲ್ಲ ತರೋಣ ಅತ್ತೆ, ಆದರೆ ನನ್ನ ಒಡವೆ ಬೇಡ ಅಂತಾಳೆ ಪ್ರಿಯಾ. ಯಾಕೆ ಪ್ರಿಯಾ ಅಂತಾರೆ ಗಿರಿಜಾ. ಅದನ್ನೆಲ್ಲ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಅತ್ತೆ. ಈಗ ರೇಷ್ಮೆ ಸೀರೆ ಉಟ್ಕೊಂಡು ಅಷ್ಟೊಂದು ಒಡವೆ ಹಾಕ್ಕೊಂಡ್ರೆ ಸೆಕೆ ಆಗುತ್ತೆ, ಸುಮ್ಮನೆ ಯಾಕೆ ಅಂತಾಳೆ ಪ್ರಿಯಾ. ಏನಮ್ಮ ಪ್ರಿಯಾ ಹೀಗೆ ಮಾತಾಡ್ತಿದ್ಯಾ? ನಿನ್ನ ತಂದೆ ತಾಯಿ ಒಡವೆನ ಏನಕ್ಕೆ ಮಾಡಿಸ್ಕೊಟ್ರು ಹೇಳು? ಹಬ್ಬ ಹರಿದಿನ ವಿಶೇಷ ಪೂಜೆಗಳಿದ್ದಾಗ ಅದನ್ನು ಹಾಕ್ಕೊಳ್ಳಿ ಅಂತ ತಾನೆ. ನೀನು ನೋಡಿದರೆ ಹೀಗೆ ಮಾತಾಡ್ತಿದ್ಯಲೇ ಪ್ರಿಯಾ. ನಾಳೆ ನೆಂಟರಿಷ್ಟರು ಅವರು ಇವರು ಎಲ್ಲ ಬಂದಿರ್ತಾರಮ್ಮ, ಅವ್ರ ಮುಂದೆ ನೀನು ಒಂದೇ ಒಂದು ಒಡವೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಹೇಳು ಅಂತಾರೆ ಗಿರಿಜಾ. ನಿಮಗೆ ಅಷ್ಟೊಂದೆಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ಹಾಕ್ಕೊಳ್ಳಿ ಅಕ್ಕ, ಸಾಕು ಅಂತಾಳೆ ಅಮೂಲ್ಯ. ನಾನೀಗ ಏನು ಮಾಡಲಿ? ಒಡವೆ ಅವತ್ತೇ ಮಾಸೋಗಿತ್ತು, ಈಗ ಎಷ್ಟು ಕಲರ್ ಹೋಗಿದೆಯೋ ಏನೋ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಪ್ರಿಯಾ, ಏನಮ್ಮ ಅಷ್ಟು ಯೋಚನೆ ಮಾಡ್ತಿದ್ಯಾ ನೀನು? ಹೀಗೆ ಯೋಚನೆ ಮಾಡ್ತಿದ್ರೆ ಬ್ಯಾಂಕ್ನವರು ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಅಮ್ಮು, ಮೀನಾ, ನೀವೆಲ್ಲ ತಯಾರು ಮಾಡ್ಕೊಳ್ಳಿ, ಬಾ ಪ್ರಿಯಾ ಅಂತ ಗಿರಿಜಾ ಪ್ರಿಯನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಕ್ಕ, ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಅಮೂಲ್ಯ. ಅಮ್ಮು, ನೀನು ಪ್ರಿಯಾ ಅಕ್ಕನ ಗಮನಿಸ್ದ? ಮನೇಲಿ ಈ ಥರದ್ದು ಒಂದು ವಿಷಯ ಬಂದಾಗೆಲ್ಲ ಪ್ರಿಯಾ ಅಕ್ಕ ಗಾಬರಿಯಾಗಿರ್ತಾರೆ. ಹಿಂದೇನೂ ಅಷ್ಟೇ, ಮದುವೆ ರಿಜಿಸ್ಟ್ರೇಷನ್ಗೆ ಹೋಗಬೇಕು ಅಂದಾಗ ಗಾಬರಿಯಾಗಿದ್ದರು. ಈಗ ನೋಡು, ನಾಳೆ ಮರುಮಂಗಲ್ಯ ಶಾಸ್ತ್ರ ಇದೆ, ಅವ್ರ ಮುಖದಲ್ಲಿ ಸ್ವಲ್ಪನೂ ಖುಷಿ ಇಲ್ಲ. ಅಲ್ಲ ಅಮ್ಮ, ಈ ಥರ ಫಂಕ್ಷನ್ ಬಂದಾಗ ಒಡವೆ ಹಾಕ್ಕೋಬೇಕು, ಚೆನ್ನಾಗಿ ರೆಡಿಯಾಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವರು ಒಡವೆನೇ ಬೇಡ ಅಂತಿದ್ದಾರೆ ಅಂತಾಳೆ ಮೀನಾ. ನಿಜ ಅಕ್ಕ, ಕೇಳಿದ್ದಕ್ಕೆ ಸೆಕೆಯಾಗುತ್ತೆ ಅಂತ ಸಿಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಅಂತಾಳೆ ಅಮೂಲ್ಯ. ನನಗೆ ಇದು ಒಂಥರ ವಿಚಿತ್ರ ಅನ್ನಿಸ್ತಿದ್ಯಪ್ಪ ಅಂತಾಳೆ ಮೀನಾ. ಈಚೆ ಚಂದ್ರಕಾಂತ್ ಬಂದು, ನನ್ನ ಮಗನಿಗೆ ಯಾಕಣ್ಣ ಹೊಡಿತಿದ್ಯಾ? ನಾನು ನೋಡ್ತಾನೆ ಇದ್ದೀನಿ, ಪದೇ ಪದೇ ಶ್ರೀಕಂಠನ ಮೇಲೆ ಕೈ ಮಾಡ್ತಾನೆ ಇದೆಯಾ? ನಿನಗೆ ಅಷ್ಟು ಕೈ ಕಡಿದ್ರೆ ಹೋಗು, ಎದುರುಗಡೆ ಮನೆಯಲ್ಲಿ ನಿನ್ನ ಮಗಳು ಇದ್ದಾಳಲ್ಲ, ಅವಳಿಗೆ ಹೊಡಿ, ನನ್ನ ಮಗನ ತಂಟೆಗೆ ಬರಬೇಡ ಅಣ್ಣ ಅಂತಾರೆ ಚಂದ್ರಕಾಂತ್. ಚಂದ್ರು, ಅವನೇನು ಮಾಡಿದ್ದಾನೆ ಅಂತ ಗೊತ್ತಾ? ಆ ರಕ್ಷನ್ ಹತ್ರ ಏನು ಮಾಡ್ತಿದ್ದ ಅಂತ ಗೊತ್ತಾ ನಿನಗೆ ಅಂತಾರೆ ಸೂರ್ಯಕಾಂತ್. ಯಾವ ತರಹ ಅಂತ ಹೇಳು ಅಂತಾರೆ ಚಂದ್ರಕಾಂತ್. ಅಮ್ಮು ಹೇಳಿದ್ಲು ಅಂತ ಸೂರ್ಯಕಾಂತ್ ಹೇಳುವಾಗ, ಸಾಕಣ್ಣ ಸಾಕು, ನನ್ನ ಮಗನ ಬಗ್ಗೆನೇ ನನ್ನ ಹತ್ರನೇ ದೂರ ಹೇಳೋಕ್ಕೆ ಬರಬೇಡ. ಅದು ನಿನ್ನ ಮಗಳ ಮಾತನ್ನು ಕಟ್ಕೊಂಡು, ನನ್ನ ಮಗ ಏನು ಅಂತ ಚೆನ್ನಾಗಿ ಗೊತ್ತು ನನಗೆ. ನಮ್ಮ ಮನೆಯವರಿಗಿಂತ ಎದುರುಗಡೆ ಮನೆಯವ್ರ ಮಾತಿನ ಮೇಲೆ ನಂಬಿಕೆ ಜಾಸ್ತಿ ನಿನಗೆ. ಅದು ನನ್ನ ಮಗನ ಮೇಲೆ ದೂರ ಹೇಳೋದು ಯಾರು ಹೇಳು? ನಿನ್ನ ಮಗಳು, ಅದಕ್ಕೆ ದೂರ್ತಿದ್ಯಾ ನೀನು ಅಂತಾರೆ ಚಂದ್ರಕಾಂತ್. ಏನು ಹೀಗೆ ಮಾತಾಡ್ತಿದ್ಯಾ ಚಂದ್ರು ಅಂತಾರೆ ಸೂರ್ಯಕಾಂತ್. ಮತ್ತೇನಣ್ಣ, ನನ್ನ ಮಗನ ಹತ್ರ ಯಾಕೆ ಹಾಗೆ ನಡ್ಕೋತಿದ್ಯಾ ನೀನು? ಎಷ್ಟೇ ಸಿಟ್ಟು ಬಂದರೂ, ಏನು ತಪ್ಪು ಮಾಡಿದ್ರು ಮನೆ ಕೆಲಸದವ್ರ ಮೇಲೆಯೇ ಕೈ ಮಾಡಿಲ್ಲ ನೀನು, ಅಂಥದ್ರಲ್ಲಿ ನನ್ನ ಮಗನ ಕಡ್ರೆ ಯಾಕೆ ತಾಸಾರ ನಿನಗೆ ಅಂತಾರೆ ಚಂದ್ರಕಾಂತ್. ಇದು ನಿನ್ನ ಮಗ ನನ್ನ ಮಗಳು ಅಂತ ಒಬ್ರಿಗೊಬ್ರು ಬೆರಳು ತೋರಿಸ್ಕೊಂಡು ಜಗಳ ಮಾಡೋ ವಿಷಯ ಅಲ್ಲ ಚಂದ್ರು. ಯಾರು ದಾರಿ ತಪ್ತಿದ್ದಾರೋ ಅವರಿಗೆ ಬುದ್ಧಿ ಮಾತು ಹೇಳೋದು ನನ್ನ ಕಾಳಜಿ, ಅದನ್ನು ಅರ್ಥ ಮಾಡ್ಕೊ ಅಂತಾರೆ ಸೂರ್ಯಕಾಂತ್. ಏನು, ನನ್ನ ಮಗ ದಾರಿ ತಪ್ಪಿದಾನಾ ಅಂತನಾ? ಅಣ್ಣ, ನಿನ್ನ ಮಗಳು ಓಡ್ ಹೋಗಿ ದಾರಿ ತಪ್ಪಿದಾಳಲ್ಲ, ಆ ಡ್ಯಾಮೇಜ್ನ ನೀನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡು, ಆಮೇಲೆ ಬೇಕಿದ್ರೆ ನನ್ನ ಮಗನ ಬಗ್ಗೆ ಮಾತಾಡುವಂತೆ ಅಂತಾರೆ ಚಂದ್ರಕಾಂತ್. ಅದು ಅಂತ ಸೂರ್ಯಕಾಂತ್ ಹೇಳುವಾಗ, ಸಾಕು ನಿಲ್ಲಿಸಿ, ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ? ಇಷ್ಟು ದಿನ ನೀವಿಬ್ಬರು ಒಬ್ರಿಗೊಬ್ರು ಜೊತೆಗೆ ನಿಂತು ಆ ಎದುರುಗಡೆ ಮನೆಯವರು ಮೇಲೆ ಯುದ್ಧ ಮಾಡ್ತಾ ಇದ್ರಿ, ಅಣ್ಣ ತಮ್ಮಂದರು ನೀವಿಬ್ಬರೇ ಎದುರು ಬದ್ರು ನಿಂತು ಈಗ ಕಿತ್ತಾಡ್ತಿದ್ದೀರಾ ಅಲ್ಲ, ಇದೇನು ಮನೆನ ರಣರಂಗನ ಅಂತಾರೆ ಕಲಾವತಿ. ಕಲಾ ಅಂತಾರೆ ಸೂರ್ಯಕಾಂತ್. ನನ್ನ ಮಾತಿನೂ ಮುಗ್ದಿಲ್ಲ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಒಂದು ಸಲ ಇದೇ ತರಹ ಮಾಡಿ ಅತ್ತೆ ಹಾಸ್ಪಿಟಲ್ ಸೇರೋ ಹಾಗೆ ಮಾಡಿದ್ರಿ, ಮತ್ತು ಈಗ ಅದೇ ವರ್ಷನ ಮುಂದುವರಿಸ್ತಿದ್ರಿ ಅಂತ ಇಟ್ಕೊಳ್ಳಿ. ನಾನಂತೂ ಈ ಮನೇಲಿ ಇರಲ್ಲ, ಅತ್ತೆನ ಕರ್ಕೊಂಡು ಈಗಲೇ ಮನೆ ಬಿಟ್ಟು ಹೊರಟೋಗ್ತೀನಿ. ಯಾರದ್ದಾದರೂ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕೆಲಸ ಮಾಡ್ಕೊಂಡು ಇದ್ರೂ ಸರಿಯೇ, ಅತ್ತೆನ ನಾನೇ ಸಾಕ್ತೀನಿ, ನಿಮ್ಗಳ ಸಹವಾಸನೆ ಬೇಡ. ವಯಸ್ಸಾದವರು ಮನೆಯಲ್ಲಿರುವಾಗ ನಾವು ಹೀಗೆಲ್ಲ ಮಾತಾಡಬಾರ್ದು ಅಂತ ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕು, ಅಂಥದ್ರಲ್ಲಿ ನೀವೇ ಹೇಳಿಸ್ಕೊತಿದ್ದೀರಲ್ಲ. ಛೇ, ಇದೇ ಕೊನೆ. ಇನ್ನೊಂದು ಸಲ ನೀವಿಬ್ಬರು ಧ್ವನಿ ಏರಿಸಿ ಮಾತಾಡಿದರೆ ನಾನು ಆಗಲೇ ಹೇಳಿದ್ನಲ್ಲ ಆ ಮಾತನ್ನು ನಿಜ ಮಾಡಿ ತೋರಿಸ್ತೀನಿ. ಆಮೇಲೆ ನೀವಿಬ್ಬರು ಎದುರುಗಡೆ ಮನೆಯಲ್ಲ, ಇಡೀ ಊರೇ ಹುಡುಕಿದ್ರು ನಾನು ನಿಮಗೆ ಸಿಗಲ್ಲ, ತಿಳ್ಕೊಳ್ಳಿ ಅಂತಾರೆ ಕಲಾವತಿ. ಸೂರ್ಯಕಾಂತ್ ಹೋಗ್ತಾರೆ. ಈಚೆ ವೀಣಾ ಅಕ್ಕಿ ಆರಿಸ್ತಾ ಇರ್ತಾರೆ. ಆಗ ಪರಮೇಶ್ ಬರ್ತಾರೆ. ಏನು ರೀ, ತೋಳು ಇಳಿಸ್ಕೊಂಡು ಆರಾಮಾಗಿ ಖಾಲಿ ಕೈಯಲ್ಲಿ ಬರ್ತಿದ್ದೀರಲ್ಲ, ಎಲ್ಲಿ ಹೂವು ಹಣ್ಣು ಸ್ವೀಟು ತರಲಿಲ್ವಾ ಅಂತಾರೆ. ದೊಡ್ಡ
ದುಡ್ಡೆಲ್ಲೂ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ತರಲಿಲ್ಲ ಅಂತಾರೆ ಪರಮೇಶ್. ಏನ್ರಿ ಹೀಗೆ ಹೇಳಿದ್ರಿ? ನಾಳೆ ಮಗಳ ಮನೆಯಲ್ಲಿ ಮರುಮಂಗಲ್ಯ ಶಾಸ್ತ್ರ ಇದೆ, ಕಾಲಿ ಕೈನಲ್ಲಿ ಹೋಗೋಕ್ಕಾಗತ್ತಾ ನೀವೇ ಹೇಳಿ ಅಂತಾರೆ ವೀಣಾ. ನಾನೇನು ಮಾಡಲಿ, ಊರೆಲ್ಲ ಸುತ್ತಿದ್ರು ಒಬ್ಬನೂ ಒಂದು ಬಿಡಿ ಕಾಸು ಕೊಡಲಿಲ್ಲ. ಸಾಯಂಕಾಲ ಯಾರೋ ಸಿಗ್ತೀನಿ ಅಂದಿದ್ದಾನೆ, ಅವನು ಏನಾದರೂ ಕೊಡ್ತಾನ ನೋಡೋಣ ಬಿಡು ಅಂತಾರೆ ಪರಮೇಶ್. ಆಗ ಪ್ರಿಯಾ ಕಾಲ್ ಬರುತ್ತೆ. ಹೇಳೆ, ಏನಾದರೂ ಸಮಸ್ಯೆನಾ ಅಂತಾರೆ ವೀಣಾ. ಅಮ್ಮ, ಅದು ಹೇಗಮ್ಮ ಸಮಸ್ಯೆ ಅಂತ ಕಂಡುಹಿಡ್ಬಿಟ್ಟೆ ಅಂತಾಳೆ ಪ್ರಿಯಾ. ಮತ್ತೇನು ಸಮಸ್ಯೆ ಇದ್ದರೆ ತಾನೇ ನೀನು ನನಗೆ ಕಾಲ್ ಮಾಡೋದು, ಇಲ್ಲ ಅಂದರೆ ನೀನು ಯಾಕಮ್ಮ ಕಾಲ್ ಮಾಡ್ತೀಯ ಹೇಳು, ಏನು ಸಮಸ್ಯೆ ಅಂತಾರೆ ವೀಣಾ. ನಾಳೆ ಮರುಮಂಗಲ್ಯ ಫಂಕ್ಷನ್ ಮಾಡ್ತಾರಮ್ಮ, ಅದಕ್ಕೆ ಮನೆಯವರೆಲ್ಲ ಒಡವೆ ಹಾಕ್ಕೊಂಡು ಮೆರಿಬೇಕಂತೆ. ಅದಕ್ಕೆ ಅತ್ತೆ ನನ್ನ ಬ್ಯಾಂಕಿಗೆ ಕರ್ಕೊಂಡು ಬಂದಿದ್ದಾರಮ್ಮ. ಹೋದ ಸರ್ತಿನೇ ಒಡವೆನೆಲ್ಲ ಮಾಸೋಗಿತ್ತು, ಇನ್ನು ಈ ಸರ್ತಿ ಅದೇನು ಗತಿ ಆಗಿರುತ್ತೋ ಏನೋ, ನನಗೆ ತುಂಬ ಭಯ ಆಗ್ತಿದೆ ಅಮ್ಮ. ಪ್ಲೀಸ್ ಏನಾದರೂ ಮಾಡು. ಅಲ್ಲಮ್ಮ, ಅವ್ರು ನಾಳೆನೇ ಯಾಕೆ ಆ ಶಾಸ್ತ್ರ ಮಾಡಬೇಕು? ನನಗಂತೂ ತಲೆಯೆಲ್ಲ ಚಿಟ್ಟು ಹಿಡಿತಾ ಇದೆ ಅಮ್ಮ ಅಂತಾಳೆ ಪ್ರಿಯಾ. ನಿಮ್ಮ ಅತ್ತೆಗೆ ಮರುಮಂಗಲ್ಯ ಶಾಸ್ತ್ರ ಮಾಡಿ ಅಂತ ನಾನೇ ಕಣೆ ಹೇಳಿದ್ದು ಅಂತಾರೆ ವೀಣಾ. ಅಮ್ಮ ನೀನಾ? ಇದೆಲ್ಲ ನಿಂದೇನಾ ಅಮ್ಮ ಐಡಿಯಾ ಅಂತಾಳೆ ಪ್ರಿಯಾ. ಮತ್ತು ಆ ಮೀನಾ ಅಮೂಲ್ಯ ಎಲ್ಲ ಚಿನ್ನದ ಸರ ಹಾಕ್ಕೊಂಡು ಮೆರೀತಿದ್ದಾರೆ. ನೀನು ಮದುವೆ ಆಗಿ ಇಷ್ಟು ದಿನ ಆದರೂ ಅರಿಶಿಣದ ದಾರದಲ್ಲಿದ್ದರೆ ನನಗೆ ಸಂಕಟ ಆಗಲ್ವಾ? ಅದಕ್ಕೆ ನಿಮ್ಮ ಅತ್ತೆಗೆ ಫೋನ್ ಮಾಡಿ ನಿನಗೆ ಒಂದು ಚಿನ್ನದ ಸರ ಮಾಡ್ಸೋಕ್ಕೆ ಹೇಳಿದೆ ಕಣೆ. ಯಾಕೆ ನಿನಗೆ ಚಿನ್ನದ ಸರ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ವಾ ಅಂತಾರೆ ವೀಣಾ. ಅಯ್ಯೋ ಅಮ್ಮ, ಒಂದು ಚಿನ್ನದ ಸರಕ್ಕೋಸ್ಕರ ನನ್ನ ಜೀವನನೇ ರಿಸ್ಕ್ಗೆ ಹಾಕಿಬಿಟ್ಟಿದ್ಯಲ್ಲಮ್ಮ. ಅಲ್ಲ, ನಾನು ಅರಿಶಿಣ ದಾರದಲ್ಲಿದ್ದರೆ ನಿನಗೇನು ಸಮಸ್ಯೆ? ಈಗ ಅಮ್ಮ, ನನಗಂತೂ ಈ ಒಡವೆ ಟೆನ್ಷನ್ ತಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲಮ್ಮ. ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲಮ್ಮ. ಆದರೆ ನಿನಗೆ ಮಾತ್ರ ಯಾವಾಗಲೂ ನೀನು ಅಂದ್ಕೊಂಡು ಹಾಗೆ ಆಗಬೇಕು. ಛೇ ಹೋಗಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ನಂದನ್ ಮನೆಯವರೆಲ್ಲ ಹಾಲ್ನಲ್ಲಿರ್ತಾರೆ. ಮೀನಾ, ಅಮ್ಮು ಎಲ್ಲರೂ ಅಲ್ಲೇ ಕೂತಿರ್ತಾರೆ. ನಂದನ್ ಹೊರಗಡೆಯಿಂದ ಬಂದು ಗಿರಿಜಾ ಅಂತ ಕರೀತಾರೆ. ಬಂದೆ ಅಂತ ಗಿರಿಜಾ ಮತ್ತು ಉಳಿದವರೆಲ್ಲರೂ ಬರ್ತಾರೆ. ಪ್ರಿಯಾಂಗೆ ಮಾಂಗಲ್ಯ ಸರ ಮಾಡಿಸಿದ್ರು ನೋಡು ಅಂತ ಕೊಡ್ತಾರೆ ನಂದನ್. ಅಯ್ಯೋ ತುಂಬ ಚೆನ್ನಾಗಿದ್ದೀರಿ ಅಂತಾರೆ ಗಿರಿಜಾ. ಅತ್ತೆ ನನಗೂ ತೋರಿಸಿ ಅಂತ ಮೀನಾ ತಗೊಂಡು, ಹೌದು ಮಾವ, ಚೈನ್ ತುಂಬ ಚೆನ್ನಾಗಿದೆ ಅಂತಾಳೆ. ಪ್ರಿಯಾ, ಹೇಗಿದೆ ನೋಡಮ್ಮ ಅಂತಾರೆ ನಂದನ್. ಚೆನ್ನಾಗಿದೆ ಮಾವ ಅಂತಾಳೆ ಪ್ರಿಯಾ. ಗಿರಿಜಾ, ಇದನ್ನು ಜೋಪಾನವಾಗಿ ಎತ್ತಿಟ್ಬಿಡು ಅಂತ ನಂದನ್ ಗಿರಿಜಾ ಕೈಗೆ ಕೊಡ್ತಾರೆ. ಆಗ ಮೀನಾ ಪ್ರಿಯಾ ಒಡವೆನೆಲ್ಲ ನೋಡಿ, ಪ್ರಿಯಾಕ್ಕ, ಏನು ಈ ಒಡವೆ ಎಲ್ಲ ಮಾಸೋಗಿದೆಯಲ್ಲ ಅಂತಾಳೆ. ಏನು ಮಾಸೋಗಿದೆಯಾ? ಇಲ್ವಲ್ಲ ಅಂತಾಳೆ ಪ್ರಿಯಾ. ಇಲ್ಲ ಪ್ರಿಯಕ್ಕ, ನೀವೇ ನೋಡಿ ಎಷ್ಟು ಡಲ್ಲಾಗಿದೆ ಅಂತಾಳೆ ಮೀನಾ. ಅಮೂಲ್ಯನ ನೋಡಿ, ಹ್ಞೂ ಅಕ್ಕ, ಕಲರ್ ತುಂಬ ಡಲ್ಲಾಗಿದೆ ಅಂತಾಳೆ. ಅದು ತಗೊಳ್ಳುವಾಗಲೇ ಡಲ್ ಫಿನಿಶಿಂಗ್ನೇ ಬೇಕು ಅಂತ ಮಾಡಿಸಿರೋದು ಅಮೂಲ್ಯ, ತಗೊಳ್ಳುವಾಗ ಹಾಗೆ ಇತ್ತದು ಅಂತಾಳೆ ಪ್ರಿಯಾ. ಪ್ರಿಯಕ್ಕ, ನೀವು ಮದುವೆ ದಿನ ಹಾಕಿದ್ರಲ್ಲ, ಆಗ ತುಂಬ ಬ್ರೈಟಾಗಿ ಕಾಣ್ತಿತ್ತು ಅಂತಾಳೆ ಮೀನಾ. ಎಲ್ಲಿ ಕೊಡಿಲಿ ಅಂತ ಮಾಧವ ಒಡವೆನ ನೋಡುವಾಗ ಸತ್ತೆ. ನಾನು ಈಗಷ್ಟೇ ಎಲ್ಲ ಸರಿ ಹೋಗಿದೆ. ಈ ಒಡವೆ ವಿಷಯ ಆಚೆ ಬಂದರೆ ಮತ್ತೆ ದೊಡ್ಡ ಸೀನಾಗಿ ಯಾರೂ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಹೌದು ಪ್ರಿಯಾ, ಒಡವೆ ಮಾಸೋಗಿದೆ, ನನಗೆ ಯಾಕೋ ಡೌಟ್ ಬರ್ತಿದೆಯಪ್ಪ ಅಂತಾನೆ ಮಾಧವ. ಏನು ಡೌಟು ಅಂತಾಳೆ ನಂದನ್. ಬ್ಯಾಂಕ್ನವರು ನಮಗೆ ಮೋಸ ಮಾಡಿದ್ದಾರೆ ಅಂತ ನಮಗೆ ಡೌಟ್ ಬರ್ತಿದೆ ಅಂತಾನೆ ಮಾಧವ. ಬ್ಯಾಂಕ್ನವರೆಲ್ಲ ಹಾಗೆಲ್ಲ ಮಾಡ್ತಾರಾ ಅಂತಾರೆ ನಂದನ್. ಇಲ್ಲಪ್ಪ, ಯಾರನ್ನು ನಂಬೋಕ್ಕಾಗಲ್ಲ. ಯಾವುದಕ್ಕೂ ನಾವು ಒಂದು ಸರ್ತಿ ಚೆಕ್ ಮಾಡಿಸೇ ಬಿಡೋಣ. ಬಾ ಪ್ರಿಯಾ, ಹೋಗಿ ಒಡವೆನ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತಾನೆ ಮಾಧವ. ಮಾಧವಣ್ಣ, ಇಷ್ಟೊತ್ತಿಗೆ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ, 5 ಗಂಟೆ ಆಯ್ತಲ್ಲ ಅಂತಾನೆ ವಲ್ಲಭ. ಹಾಗಿದ್ರೆ ಪ್ರಿಯಾ, ನಾಳೆ ಬೆಳಿಗ್ಗೆನೇ ಹೋಗೋಣ ಅಂತಾನೆ ಮಾಧವ. ಅಣ್ಣ, ನಾಳೆ ಮರುಮಾಂಗಲ್ಯ ಇದೆ, ನೀನು ಹೇಗೆ ಹೋಗೋಕ್ಕಾಗತ್ತೆ ಹೇಳು ಅಂತಾನೆ ಕೇಶವ. ನಾಳೆ ಮರುಮಾಂಗಲ್ಯ ಮುಗಿಲಿ, ಆಮೇಲೆ ಹೋಗುವಿರಂತೆ. ನನ್ನ ಪ್ರಕಾರ ಬ್ಯಾಂಕಲ್ಲಿ ಆ ಥರ ಏನೂ ಆಗಿರಲ್ಲ ಅನಿಸುತ್ತೆ. ಕೆಲವೊಂದು ಸಲ ಬಂಗಾರ ಮಾಸ್ದ ಹಾಗೆ ಅನಿಸುತ್ತೆ. ನಿಮ್ಮ ಸಮಾಧಾನಕ್ಕೆ ಬೇಕಿದ್ರೆ ಹೋಗ್ಬಿಟ್ಟು ಬಾ ಅಂತಾನೆ ನಂದನ್. ಸರಿಯಪ್ಪ ಅಂತಾನೆ ಮಾಧವ. ಇಲ್ಲ, ನಾಳೆ ಬ್ಯಾಂಕಿಗೆ ಹೋದರೆ ನನ್ನ ಬಂಡವಾಳ ಎಲ್ಲ ಆಚೆ ಬರುತ್ತೆ, ಹಾಗಾಗಬಾರ್ದು. ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿ, ಅತ್ತೆ ನಾನು ಸ್ವಲ್ಪ ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಅಂತಾಳೆ ಪ್ರಿಯಾ. ಇದೇನು ಪ್ರಿಯಾ, ಇದ್ದಕ್ಕಿದ್ದಾಗೆ ಹೊರಟಿದ್ಯಾ ಅಂತಾರೆ ಗಿರಿಜಾ. ಅದು ಅತ್ತೆ, ನಾಳೆ ಹಾಕ್ಕೊಳ್ಳೋ ಸೀರೆಗೆ ಬ್ಲೌಸ್ ಅಮ್ಮನ ಮನೇಲಿದೆ, ತಗೊಂಡು ಬರ್ತೀನಿ ಅಂತಾಳೆ ಪ್ರಿಯಾ. ಬಾ ಪ್ರಿಯಾ, ನಾನಿನ್ನ ಬಿಟ್ಟು ಬರ್ತೀನಿ ಅಂತಾನೆ ಮಾಧವ. ಅಯ್ಯೋ ರೀ, ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕು, ತುಂಬ ಕೆಲಸ ಇದೆ, ನೀನಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ ಅಂತ ಪ್ರಿಯಾ ಹೋಗ್ತಾಳೆ. ಹುಷಾರು ಅಂತಾನೆ ಮಾಧವ. ಅತ್ತೆ ಮಾವ ಹೋಗಿ ಬರ್ತೀನಿ ಅಂತ ಪ್ರಿಯಾ ಹೇಳ್ತಾಳೆ. ಬೇಗ ಬಾ ಅಂತಾರೆ ಗಿರಿಜಾ. ಸರಿ ಅಂತ ಪ್ರಿಯಾ ಅಲ್ಲಿಂದ ಹೋಗ್ತಾಳೆ. ಈಚೆ ವೀಣಾ ಪ್ರಿಯಾ ಪರಮೇಶ್ ಕೂತಿರ್ತಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲೇ ಅಂತಾರೆ ಪರಮೇಶ್. ಕತೆ ಜೊತೆಗೆ ವ್ಯಥೆನೂ ಆಗಿದೆ. ಇದೆಲ್ಲ ಇವಳು ಗಂಡನಿಂದನೇ ಆಗಿರೋದು. ಎಲ್ಲಿ ಮಾತಾಡಬೇಕು ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾನೆ. ಅವನು ಇಂಥ ಗಿಜಿಗಿಜಿ ಅಂತ ಗೊತ್ತಿದ್ದರೆ ಈ ಮಿಜಿಗೆ
ಆ ಗಿಜಿಗಿಜಿನ ಕೊಟ್ಟು ಮದುವೆನೇ ಮಾಡ್ತಿರ್ಲಿಲ್ಲ ನಾನು ಅಂತಾರೆ ವೀಣಾ. ಅಮ್ಮ, ನೀನು ನನ್ನ ಗಂಡನ ಬಗ್ಗೆ ಈ ಥರ ಎಲ್ಲ ಮಾತಾಡಿದರೆ ನನಗೆ ಇಷ್ಟ ಆಗಲ್ಲ ನೋಡು ಅಂತಾಳೆ ಪ್ರಿಯಾ. ಓಹೋ, ನಿನಗೆ ಮಾತಾಡೋಕ್ಕೆ ಹೇಳ್ಕೊಟ್ಟಿದ್ದೆ ನಾನು ತಾಯಿ ಅಂತಾರೆ ವೀಣಾ. ಇವಾಗ ಏನು ಮಾಡಬೇಕು ಹೇಳಿ, ನಾಳೆನೇ ಮರುಮಂಗಲ್ಯ ಶಾಸ್ತ್ರ ಇದೆ, ನನಗಂತೂ ಕೈ ಕಲೆ ಆಡ್ತಿಲ್ಲ ಅಂತಾಳೆ ಪ್ರಿಯಾ. ಮಗಳೇ, ಒಂದು ಐಡಿಯಾ, ನಾಳೆ ತಾಳಿ ಶಾಸ್ತ್ರ, ಇವತ್ತು ಮಧ್ಯರಾತ್ರಿ ನಾನು ಕಳ್ಳನ ಥರ ಮನೆ ಹತ್ರ ಮುಸುಕು ಹಾಕ್ಕೊಂಡು ಬರ್ತೀನಿ. ನೀನು ಒಂದು 11:11 ಅಷ್ಟರಲ್ಲಿ ಆ ಮನೆ ಬಾಗಿಲು ಚಿಲ್ಕನ ತೆಗೆದಿಡು. ನಾನು ಒಳಗಡೆ ಬಂದು ಒಡವೆನೆಲ್ಲ ತರ್ತೀನಿ. ನಾಳೆ ನೀನು ಬೀರು ಬಾಗಿಲು ತೆಗೆದು ಅಯ್ಯಯ್ಯೋ ಒಡವೆಗಳು ಕಾಣಿಸ್ತಿಲ್ಲ, ಕಳ್ತನ ಆಗೋಗ್ಬಿಟ್ಟಿದೆ ಅಂತ ಬೊಬ್ಬೆ ಹಾಕ್ಬಿಡು ಅಂತಾರೆ ಪರಮೇಶ್. ಹ್ಞೂ ಕಣೆ, ಒಳ್ಳೆ ಆ್ಯಕ್ಟ್ ಮಾಡಬೇಕು ಅಂತಾರೆ ವೀಣಾ. ಹೇಗೋ ಹಿಂದೆ ಒಂದು ಸಲ ಕಳ್ಳ ಬಂದಿದ್ದು ಅಂತ ಹೇಳಿದ್ದೆ ಅಲ್ವಾ, ಈ ಸಲನೂ ಕಳ್ಳ ಬಂದಿದ್ದಾನೆ ಅಂದರೆ ಎಲ್ಲರೂ ನಂಬ್ತಾರೆ. ಬೇರೆ ಪೊಲೀಸ್ ಹೋಗದೇ ಇರುವ ಹಾಗೆ ನೋಡ್ಕೊಳ್ಳೋಣ ಅಷ್ಟೇ ಅಂತಾರೆ ಪರಮೇಶ್. ನಾನೇನೋ ಜೋಶಲ್ಲಿ ಒಪ್ಕೊಂಡೆ, ನನಗ್ಯಾಕೋ ಇದು ಇವಾಗ ಬೇಡ ಅನ್ನಿಸ್ತಿದೆ ರೀ. ನೀವು ಹೋಗಿ ಅಲ್ಲೇ ಏನಾದರೂ ಸಿಕ್ಕಾಕ್ಕೊಂಡ್ರೆ ಒಡವೆ ನಕಲಿ ಅಂತ ರಿಸ್ಕ್ ಇದೆ, ಆಮೇಲೆ ಇದ್ರ ಜೊತೆ ಇದು ಸೇರಿ ಅದಕ್ಕಿಂತ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ ರೀ. ಬೇಡ ರೀ, ದಯವಿಟ್ಟು ಬೇಡ ಅಂತಾರೆ ವೀಣಾ. ಹೌದಪ್ಪ, ಇದೆಲ್ಲ ನನಗೂ ಬೇಡ ಅನ್ನಿಸ್ತಿದೆ ಅಂತಾಳೆ ಪ್ರಿಯಾ. ಲೇ ಮಗಳೇ, ನೀನು ಸುಮ್ಮನಿರು. ವೀಣಾ, ನಾನು ಹೇಗೆ ಸಿಕ್ಕಾಕೋತೀನಿ? ಇವಳೇ ಬಾಗಿಲು ತೆಗೆದು ನನ್ನ ಕೈಗೆ ಒಡವೆನ ಕೊಡ್ತಾಳೆ, ನಾನು ತಗೊಂಡು ಮನೆಗೆ ಬರ್ತೀನಿ ಅಷ್ಟೇ. ಸರಿ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ದಾರಿ ಇದ್ದರೆ ಹೇಳು ಅಂತಾರೆ ಪರಮೇಶ್. ಅವರೇನಾದರೂ ಬ್ಯಾಂಕ್ ಹತ್ರ ಹೋದರೆ ನಮ್ಮ ಬಂಡವಾಳ ಗೊತ್ತಾಗುತ್ತೆ, ಇದೆಲ್ಲ ಆಗಬೇಕಾ ಅಂತಾಳೆ ಪ್ರಿಯಾ. ಏನೂ ಆಗಲ್ಲ ಮಗಳೇ, ಇರೋ ಸಮಸ್ಯೆ ಪರಿಹಾರ ಆಗುತ್ತೆ. ನಿನಗೆ ಒಡವೆ ಟೆನ್ಷನ್ನೇ ಇರಲ್ಲ. ಒಡವೆ ಹೋಯ್ತಲ್ಲ ಅಂತ ಎಲ್ಲರೂ ಒಂದಿಷ್ಟು ದಿನ ಬೇಜಾರಾಗಿರ್ತಾರೆ, ಆಮೇಲೆ ಅನುಕೂಲ ಆದಾಗ ನಿಮ್ಮ ಮಾವನೇ ನಿನಗೆ ಒಡವೆ ಮಾಡಿಸ್ಕೊಡ್ತಾರೆ. ಹೇಗೂ ನಾವು ತವ್ರ ಮನೆ ಜವಾಬ್ದಾರಿನ ಕಳ್ಕೊಂಡಿದ್ದೀವಿ, ಇನ್ನೇನಿದ್ರೂ ಜವಾಬ್ದಾರಿ ಎಲ್ಲ ಅವರದ್ದೇ ಅಲ್ವಾ ಅಂತಾರೆ ಪರಮೇಶ್. ನಿಜ ರೀ, ಈ ಒಡವೆ ಕಳ್ತನ ಆದರೆ ಬೀಗರು ನಮ್ಮ ಮಗಳಿಗೆ ಹೊಸ ಒಡವೆನ ಮಾಡಿಸ್ಕೊಡ್ತಾರೆ, ಆಗ ನಮಗೂ ಒಂಥರ ನೆಮ್ಮದಿನೇ ಅಲ್ವಾ ಅಂತಾರೆ ವೀಣಾ. ಮಗಳೇ, ನಾನು ಹೇಳಿದ ಹಾಗೆ ಮನೆ ಚಿಲ್ಕನ ತೆಗೆದಿಡು, ಆವಾಗ ಕೆಲಸ ಹೂ ಇಟ್ಟ ಹಾಗಾಗುತ್ತೆ ಅಂತಾರೆ ಪರಮೇಶ್. ಸರಿಯಪ್ಪ ಅಂತಾಳೆ ಪ್ರಿಯಾ. ಈಚೆ ಸುಂದರ ಟೆರೇಸಲ್ಲಿ ನಿಂತಿರ್ತಾನೆ. ಆಗ ಕೇಶವ ಫೋನಲ್ಲಿ ಮಾತಾಡ್ತಾ, ಸರ್ ನಾಳೆ ಡೆಲಿವರಿ ಇದೆ ಅಂತ ಸುಂದರ್ನ ಹತ್ರನೇ ಬರ್ತಾನೆ. ಆಗ ವಲ್ಲಭ ಮಾಧವನು ಬರ್ತಾರೆ. ಏನು ಬಾಸು, ಆಕಾಶನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೀರಾ? ಏನಾದರೂ ಬರಿಗಣ್ಣಲ್ಲಿ ಹೊಸ ಗ್ರಹ ಏನಾದರೂ ಕಂಡಿಡಿದ್ರಾ ಹೇಗೆ ಅಂತಾನೆ ಕೇಶವ. ಇಲ್ಲ ಅಂತಾನೆ ಸುಂದರ. ನಿಮ್ಮ ಡ್ರೀಮ್ ಗರ್ಲ್ ಆಕಾಶದಲ್ಲಿ ಡ್ರಾ ಮಾಡ್ತಿದ್ದಾರಾ ಮಾಮ ಅಂತಾನೆ ವಲ್ಲಭ. ಇಲ್ಲ ಅಂತಾನೆ ಸುಂದರ. ಹಾಗಿದ್ರೆ ರಂಬೆನೋ ಊರ್ವಶಿನೋ ಮೇನಕೆನೋ ತಿಲೋತ್ತಮೆನೋ ಇಳಿತಾಳೆ ಅಂತ ಕಾಯ್ತಿದ್ಯಾ ಮಾವ ಅಂತಾನೆ ಮಾಧವ. ಇಲ್ಲ ಅಂತಾನೆ ಸುಂದರ. ಮತ್ತೇನು ಹೇಳಿ ಅಂತಾನೆ ಕೇಶವ. ಅಲ್ಲ ವಲ್ಲಭ, ಪಾಸಾದ ಖುಷಿಗೆ ಈ ಮಾಮಂಗೆ ಸಣ್ಣ ಪಾರ್ಟಿನೂ ಕೊಡಿಸ್ಬಿಲ್ವಲ್ಲ ನೀನು ಅಂತಾನೆ ಸುಂದರ. ಮಾಮ, ಪಾರ್ಟಿ ಕೊಡಿಸೋಕೆ ನೀನೆಲ್ಲಿ ಕುಡಿತೀಯಾ? ಅಷ್ಟಕ್ಕೂ ನಮ್ಮನೇಲಿ ಯಾರಿದ್ದಾರೆ ಕುಡಿಯೋಕೆ ಅಂತಾನೆ ವಲ್ಲಭ. ಪಾರ್ಟಿ ಅಂದರೆ ಎಣ್ಣೆನೇ ಕುಡಿಬೇಕಾ? ಜ್ಯೂಸ್ ಕುಡಿದ್ರೂ ಪಾರ್ಟಿ ಕಣೋ ಅಂತಾನೆ ಸುಂದರ. ಅದನ್ನು ಪಾರ್ಟಿ ಅಂತ ಹೇಳಲ್ಲ, ಟ್ರೀಟು ಅಂತಾರೆ ಅಂತಾನೆ ವಲ್ಲಭ. ಮಾವ ಹೇಳಿದ್ದು ಸರಿನೇ ಅಂತಾನೆ ಕೇಶವ. ಈಗೇನು ಪಾರ್ಟಿ ಕೊಡಿಸ್ತೀಯೋ ಇಲ್ವೋ ಅಂತಾನೆ ಸುಂದರ. ಕೊಡಿಸ್ತೀನಿ ಅಂತಾನೆ ವಲ್ಲಭ. ಆಗ ಎಲ್ಲರೂ ಕೂತ್ಕೊಂಡು ಜ್ಯೂಸ್ ಕುಡಿತಾ ಚಿಪ್ಸ್ ತಿಂತಾ ಇರ್ತಾರೆ. ವಲ್ಲಭ, ಕಿಕ್ ಏರ್ತಾ ಇಲ್ಲ ಕಣೋ ಅಂತಾನೆ ಸುಂದರ. ಕಿಕ್ ಹೊಡೆಯೋಕ್ಕೆ ಎಣ್ಣೆ ಅಲ್ಲ, ಇದು ಜ್ಯೂಸು ಅಂತಾನೆ ವಲ್ಲಭ. ಆದರೂ ನನಗೆ ಒಂದು ಸಲ ಎಣ್ಣೆ ಕುಡಿಬೇಕು ಅನ್ನಿಸ್ತಿದೆ ಕಣ್ರೋ ಅಂತಾನೆ ಸುಂದರ. ಬಾಸ್, ನೀವೇನೋ ಜ್ಯೂಸ್ ಪಾರ್ಟಿ ಕೇಳಿದ್ರಿ, ಏನೋ ನಮ್ಮ ಬಾಸ್ ಕೇಳಿದಾರಲ್ಲ ಅಂತ ಜ್ಯೂಸ್ ಪಾರ್ಟಿ ಕೊಡಿಸಿದ್ದೀವಿ, ಆದರೆ ಎಣ್ಣೆ ಪಾರ್ಟಿನೋ. ನೀವು ಯಾವತ್ತೂ ನಾವು ಅಪ್ಪ ಹಾಕಿರೋ ಗೆರೆ ದಾಟಲ್ಲ. ನೀವು ಹೀಗೆ ಫೋರ್ಸ್ ಮಾಡ್ತಿದ್ರೆ ಅಪ್ಪಂಗೆ ಹೇಳ್ತೀನಿ ಅಷ್ಟೇ ಅಂತಾನೆ ಸುಂದರ. ಬೇಡ, ನನಗೆ ಎಣ್ಣೆ ಹಾಕಿದಾಗ ವಾಲಾಡ್ತಾ ಡ್ಯಾನ್ಸ್ ಮಾಡ್ತಾರಲ್ಲ ಹಾಗೆ ನಾನು ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಿದೆ ಕಣ್ರೋ, ಬನ್ನಿ ಅಂತಾನೆ ಸುಂದರ. ಸರಿ, ಇವತ್ತು ನಿನ್ನ 3 ಹಳೆಯಂದರು ನಿನ್ನ ಆಸೆನ ತೀರಿಸ್ತಾರೆ, ಬನ್ನಿ ಅಂತಾನೆ ಕೇಶವ. ಆಗ ಸುಂದರ ಸಾಂಗ್ ಹೇಳ್ತಾನೆ. ಕುಡಿದಿರೋರ ತರಹ ಡ್ಯಾನ್ಸ್ ಮಾಡ್ತಾರೆ. ಸಾಂಗು ಬರುತ್ತೆ. ಆಗ ಪ್ರಿಯಾ ಮೇಲೆ ಬಂದು ನೋಡ್ತಾ, ಅಯ್ಯೋ ಇವರೆಲ್ಲ ಕುಡಿತಾ ಇದ್ದಾರಾ? ಇವ್ರು ಹಾಳಾಗೋದು ಅಲ್ಲದೆ ನನ್ನ ಗಂಡನೂ ಹಾಳು ಮಾಡ್ತಿದ್ದಾರೆ, ಪಾಪ ನನ್ನ ಗಂಡ, ಇದು ಇವರಿಗೆಲ್ಲ ಗೊತ್ತೇ ಇಲ್ಲ ಅಂತ ಪ್ರಿಯಾ ಅಲ್ಲಿಂದ ಈಚೆ ಬರ್ತಾಳೆ. ಅಪ್ಪ, ಈ ಲೆಕ್ಕನೂ ಸರಿಯಾಗಿದೆ ಅಂತಾಳೆ ರಕ್ಷಾ. ನಿನ್ನೆದು ಒಂಚೂರು ಲೆಕ್ಕ ನೋಡು ಅಂತಾರೆ ನಂದನ್. ನಿನ್ನೆದು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಅಪ್ಪ ಅಂತಾಳೆ ರಕ್ಷಾ. ಆಗ ಪ್ರಿಯಾ ಅಲ್ಲಿಗೆ ಬರ್ತಾಳೆ. ಪ್ರಿಯಾ, 1 ನಿಮಿಷ, 1 ಲೋಟ ನೀರು ಕೊಡಮ್ಮ ಅಂತಾರೆ ನಂದನ್. ನೀರ? ಸರಿ ಮಾವ ಅಂತ ಗಾಬರಿನಲ್ಲಿ ಹೇಳ್ತಾಳೆ ಪ್ರಿಯಾ. 1 ನಿಮಿಷ ನಿಂತ್ಕೋ, ಯಾಕೆ ಗಾಬರಿ ಆಗಿದೆಯಾ
ಅಂತಾರೆ ನಂದನ್. ಗಾಬರಿನಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ ಮಾವ ಅಂತಾಳೆ ಪ್ರಿಯಾ. ಎಲ್ಲಿಂದ ಬರ್ತಿದ್ಯಾ ನೀನು ಅಂತಾರೆ ನಂದನ್. ನಾನು ಟೆರೇಸ್ಗೆ ಹೋಗಿದ್ದೆ ಮಾವ, ಅಲ್ಲಿ ನಾನು ಗಾಬರಿ ಆಗುವಂಥದ್ದೇನು ನೋಡಿಲ್ಲ ಮಾವ, ನನಗೇನು ಗೊತ್ತಿಲ್ಲ ಮಾವ ಅಂತಾಳೆ ಪ್ರಿಯಾ. ನಂತರ ಮನೆಯವರೆಲ್ಲ ಟೆರೇಸ್ಗೆ ಹೋಗ್ತಾರೆ. ಅಪ್ಪ ಬರ್ತಿರೋದನ್ನು ನೋಡಿ ವಲ್ಲಭ, ಮಾಧವ, ಕೇಶವ ಸುಮ್ಮನೆ ನಿಂತ್ಕೋತಾರೆ. ಆಗ ಸುಂದರ ಮಾತ್ರ ಗ್ಲಾಸ್ ಹಿಡ್ಕೊಂಡು ತಿರುಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಏನು ನಡೀತಿದೆ ಇಲ್ಲಿ ಅಂತ ನಂದನ್ ಹೇಳ್ತಾರೆ. ವೈ ಆರ್ ಯು ಸೈಲೆನ್ಸ್ ಸನ್ಸ್ ಇನ್ ಲಾಸ್? ಅಲ್ಲ ಕಣ್ರೋ, ಎಣ್ಣೆ ಕಿಕ್ಕಿ ಏರ್ತಾ ಇದೆ, ಮಾವ ಮಾತಾಡ್ದಾಗೆ ಕೇಳಿಸ್ತಿದೆ ಅಂತಾನೆ ಸುಂದರ. ಕೇಶವ, ಏನು ನಡೀತಿದೆ ಇಲ್ಲಿ ಅಂತಾನೆ ನಂದನ್. ಅಪ್ಪ, ಅದು ಸುಂದರ ಮಾವ ವಲ್ಲಭ ಪಾಸಾಗಿದ್ದಕ್ಕೆ ಪಾರ್ಟಿ ಕೇಳಿದ್ರು, ಅದಕ್ಕೆ ಪಾರ್ಟಿ ಕೊಡ್ತಿದ್ದೀವಪ್ಪ ಅಂತಾನೆ ಕೇಶವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.